ನಿನ್ನೆ ದಿನಾಂಕ 24 ನೇ ತಾರೀಕು ನಿನ್ನೆ ಸಂಜೆ ಒಂದು ಘಟನೆ ಭಟ್ಕಳ ಟೌನ್ ಶಹರದಲ್ಲಿ ನಡೆದಿರುತ್ತದೆ. ಇದು ಸಂಬಂಧಪಟ್ಟಂಗೆ ಏನಂದರೆ IRB ಅವರು ಮತ್ತು NHI ಇದು ರೋಡ್ ವೈಡ್ನಿಂಗ್ ವರ್ಕ್ಸ್ ಆಗ್ತಾ ಬರ್ತಾ ಇದೆ. ಇದು ಕುಂದಾಪುರ ಇಂದ ಹಿಡಿದು ಕಾರವಾರಕ್ಕೆ ಹೋಗುವ 2 ಲೇನ್ ಇದ್ದಿದ್ದು ರೋಡು 4 ಲೇನ್ ಆಗಿ ಆಗ್ತಾಯಿತ್ತು. ಇದು ಭಟ್ಕಳ ಟೌನ್ ಪಾಸ್ ಆಗಿ ಹೋಗೋ ರಸ್ತೆ ಆಗಿದೆ. ಈ ರಸ್ತೆಯ ವೈಡ್ನಿಂಗ್ ವರ್ಕ್ಸಲ್ಲಿ ದಾರಿಯಲ್ಲಿ ಮುರಿನಕಟ್ಟೆ ಅಂತ ಹೊರೆ ಇಡುವ ಸ್ಥಳ ಇತ್ತು. ಇದು ಹೊರೆ ಅಂದರೆ ಇದು ಒಂದೊಂದು ಗ್ರಾಮದಿಂದ ಇದು ಇನ್ನೊಂದು ಗ್ರಾಮಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇದೊಂದು ನಂಬಿಕೆಯಾದ ಸ್ಥಳ ಇದೆ. ಈ ಸ್ಥಳ ಇದು ಹೊರೆ ಇದ್ದಿದ್ದ ಜಾಗ ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಆಕ್ಸಿಡೆಂಟ್ಸ್ ಆಗೋದು ಮತ್ತು ಅದೇ ಸಮಯದಲ್ಲಿ ವೈಡ್ನಿಂಗ್ ಆಗೋದು ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ಶಿಫ್ಟಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತದೆ. ಯಾಕೆಂದರೆ ರೋಡ್ ವೈಡ್ನಿಂಗಲ್ಲಿ ಅನೇಕ ಎನ್ಕ್ರೋಚ್ಮೆಂಟ್ ಏನೇ ಇದ್ದರೂ ವೈಡ್ನಿಂಗ್ದು ಕಲ್ವರ್ಟ್ಸ್ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ಮಳೆಗಾಲ ಇರೋದ್ರಿಂದ ಅದು ಬೇಗನೆ ಇಲ್ಲಾಂದರೆ ಫ್ಲಡ್ಡಿಂಗ್ ಆಗುತ್ತೆ ಅಂತ ಮಾಡ್ತಾಯಿದ್ದಾರೆ. ಸೊ ಈ ಸಮಯದಲ್ಲಿ ಅದೇ ಹೊರೆದು ಕೂಡ ಇದನ್ನು ಶಿಫ್ಟ್ ಮಾಡಬೇಕಂತ ಬಂದಿದ್ದ ಪರಿಸ್ಥಿತಿಯಲ್ಲಿ ಸೊ ಇದ್ರ ಬಗ್ಗೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಇದ್ರದ್ದು ಪಕ್ಕದಲ್ಲೇ NHA ಅವರ ಸ್ಥಳದ ರೈಟ್ ಆಫ್ ವೇಯಲ್ಲಿ ಇರೋ ಸ್ಥಳಕ್ಕೆ ಸರ್ಕಾರದ ಜಮೀನಲ್ಲೇ ಐಡೆಂಟಿಫೈ ಮಾಡಿ AC ತಹಸೀಲ್ದಾರು CPI ಮತ್ತು ಎಲ್ಲರೂ ಇಲ್ಲಿ ಲೋಕಲ್ ಇದೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಸೇರಿ ಅದನ್ನ ಐಡೆಂಟಿಫೈ ಮಾಡಿ 24ನೇ ತಾರೀಕು ಮುಂಜಾನೆ ಇದು ಬೆಳಗ್ಗೆ ಇದಕ್ಕೆ ಕನ್ಸ್ಟ್ರಕ್ಷನ್ ವರ್ಕ್ ಪ್ರಾರಂಭ ಮಾಡಿದರು. ಏನಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಕಟ್ಟೋದಕ್ಕೋಸ್ಕರ ಸೊ IRB ಅವರು ಲೇಬರ್ಸು ಮತ್ತು ಇದೆಲ್ಲ ಸೇರಿ ಇದನ್ನು ಕಟ್ಟಬೇಕಂತ ಪ್ರಾರಂಭ ಮಾಡಿದರು. ಆಮೇಲೆ ಮಳೆಯಿಂದ ಇದು ಫುಲ್ ಕಂಪ್ಲೀಟ್ ಆಗದಿರೋ ಪಾರ್ಷಿಯಲ್ ಆಗಿ ಇದಿತ್ತು. ಸೊ ಇದಾಗಿರೋ ಸಮಯದಲ್ಲಿ ಏನಾಯ್ತು ಅಂದರೆ ಸಂಜೆ ವೇಳೆಗೆ ಒಂದು ವಾಟ್ಸಪ್ ಮೆಸೇಜ್ ವಿಡಿಯೋ ವೈರಲ್ ಆಗಿ ಒಂದು ಕೋಮಿನ ಹುಡುಗರೆಲ್ಲ ಸೇರಿ ಬಂದು ಅದನ್ನು ದೂಡಿರ್ತಾರೆ. ಈ ಕಟ್ಟೆ ಇದು ಪ್ಲ್ಯಾಟ್ಫಾರ್ಮ್ ಅಂತ ಕಟ್ಟಿರೋದು, ಆದರೆ ಒರಿಜಿನಲ್ ಮುರಿನಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮುರಿನಕಟ್ಟೆ ಹಾಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದ್ರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ, ಅದು ಬಂದೋಬಸ್ತ್ ಇವಾಗಲೂ ಕೂಡ ಇದೆ. ಸೊ ಒರಿಜಿನಲ್ ಮುರಿನಕಟ್ಟೆ ಅದ್ರಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ. ಆದರೆ ಅದನ್ನು ಸ್ಥಳಾಂತರಗೊಳ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಚೀರೆಕಲ್ಲಿಂದ ಕಟ್ತಾ ಬಂದಿದ್ದ ಒಂದು ಪ್ಲ್ಯಾಟ್ಫಾರ್ಮು ಅದು ಮಾತ್ರ ಇದು ದೂಡಿರೋದು ಸಂಗತಿಯಾಗಿದೆ. ಇದರಲ್ಲಿ ನಡೆದಿದ್ದು ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಇವಾಗಲೇ ನಾವು ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳಾಗಲೇ ದಾಖಲಾಗಿದೆ. ಇದರಲ್ಲಿ ಒಂದು ಪ್ರಕರಣ ನಮ್ಮದು ಪೊಲೀಸ್ ಅವರ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ಅಸಾಲ್ಟ್ ಆಗಿದೆ, ಅದೊಂದಾಗಿದೆ. ಇನ್ನೊಂದು ಇದು ರೋಡ್ ಹೈವೇನ ಅಬ್ಸ್ಟ್ರಕ್ಷನ್ ಮಾಡಿದ್ದು ಅದೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಇದರಲ್ಲಿ ಒಬ್ಬರಿಗೆ ಗಾಯಗೊಂಡಿದ್ದವರು ಅವ್ರು ನೀಡಿದ ಕಂಪ್ಲೇಂಟ್ ಕೂಡ ತಗೊಂಡು ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಮತ್ತು ಇದ್ರ ಜೊತೆಗೆ ಸೋಷಲ್ ಮೀಡಿಯಾದಲ್ಲಿ ಈ ಥರ ವೈರಲ್ ಮಾಡಿ ಇದು ಜಾಗಕ್ಕೆ ಬರಬೇಕು ಅಂತ ಒಂದು ವೈರಲ್ ಆಗಿದ್ದು ವಿಡಿಯೋ ಅದ್ರ ಸಂಬಂಧಪಟ್ಟಂಗೆ ಕೂಡ ಒಂದು ಕಂಪ್ಲೇಂಟ್ ಈಗಾಗಲೇ FIR ದಾಖಲಾಗಿದೆ. ಮತ್ತು ಇದು ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಆಮೇಲೆ ಇವಾಗಿಂದ ಕರೆಂಟ್ ಪರಿಸ್ಥಿತಿ ನಿನ್ನೆ ರಾತ್ರಿ ವೇಳೆಗೆ ಎಲ್ಲ ಪೊಲೀಸ್ ಎಲ್ಲರೂ ಅಟೆಂಡ್ ಮಾಡಿ ಫೋರ್ಸಿಂದ ಎಲ್ಲರಿಗೂ ಮಾತಾಡಿಸಿ ಎಲ್ಲ ಡಿಫ್ಯೂಸ್ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಡಿಸ್ಪರ್ಸ್ ಆಗಿದ್ದಾರೆ. ಆಮೇಲೆ ಇವಾಗ ನಾವು ಎಕ್ಸ್ಟ್ರಾ ಅಡಿಷ್ನಲ್ ಫೋರ್ಸಸ್ ಬಂದಿದ್ದಾರೆ. ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮಲ್ಲಿ 9 KSRP ಪ್ಲಟೂನ್ಸ್ಗಳಿದ್ದಾರೆ, 6 DAR ನಮ್ಮದು ಡಿಸ್ಟ್ರಿಕ್ಟ್ ರಿಸರ್ವ್ ಪಾರ್ಟಿ ಕೂಡ ಇದೆ, ಪ್ಲಸ್ ನಮ್ಮದು ಜಿಲ್ಲೆಯಿಂದ ಪ್ಲಸ್ ಹೊರ ಜಿಲ್ಲೆಯಿಂದ 300ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ನಾವು ಇವಾಗಲೇ 163 BNSS ಕರ್ಫ್ಯೂ ಅಂದರೆ 144 ಸೆಕ್ಷನ್ CRPC ಹಿಂದಿನ ಸೆಕ್ಷನ್ ಅದನ್ನು ಇವಾಗಲೇ ಜಾರಿಗೆ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಆಗಲೇ ಪೆಟ್ರೋಲಿಂಗಲ್ಲಿ ಪೂರ ಶಹರದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಬರ್ತಾಯಿದ್ದೀವಿ ಇದರ ಕರ್ಫ್ಯೂ ಇದೆ ಅನ್ನೋದು ಸ್ಥಿತಿಗೆ. ಸೊ ಈಗಾಗಲೇ ನಾವು ಇಲ್ಲಿ ಎಲ್ಲರೂ ಶಾಂತಿಯನ್ನು ಮೇಂಟೈನ್ ಮಾಡಬೇಕನ್ನೋದು ಸಂದೇಶವನ್ನು ನಾವು ಎಲ್ಲರಿಗೂ ಲೋಕಲಿ ನಮ್ಮದು ಬೀಟ್ ಮೂಲಕ ಕೂಡ ಎಲ್ಲರಿಗೂ ತಿಳಿಸ್ತಾ ಬರ್ತಾಯಿದ್ದೀವಿ. ಆಮೇಲೆ ಅದೇ ಸಮಯದಲ್ಲಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎಲ್ಲ ಥರ ಕ್ರಮ ತಗೊತಾ ಇದ್ದೀವಿ ಟು ಮೈಂಟೈನ್ ಪೀಸ್. ಇಲ್ಲಿ ಇವಾಗ ಸದ್ಯಕ್ಕೆ 6 ಜನ ಆಗಿದ್ದಾರೆ. ಆರು ಜನ ಅಲ್ಲಿ ಆ ಸ್ಥಳದಲ್ಲಿ ಇರೋರು ಅದನ್ನು ನಾವು ನೋಡಿ ಅದು ಐಡೆಂಟಿಫೈ ಮಾಡಿಬಿಟ್ಟು ಮಾಡಿದ್ವಿ. ಅದನ್ನು ಹೆಚ್ಚಿಗೆ ನಾವು ಡೀಟೇಲ್ಸ್ ಕಟ್ಟಿದ್ದನ್ನು ಮತ್ತೆ ತೆಗೆದಿರಲ್ಲ, ಸಂಬಂಧಪಟ್ಟಂತೆ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿ ಕೂಡ
ಇವಾಗ ನಮಗೆ ಇವಾಗಿಂದು ನಾನು ಆಗಲೇ ಹೇಳ್ದಂಗೆ ಇವಾಗ ಅದು ಹೊರೆ ಇಡುವ ಸ್ಥಳ ಮುರಿನಕಟ್ಟೆ, ಅದು ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಅದು ಹೈವೇದು, ಅದಕ್ಕೆ ರೀಸನ್ ಅದು ಆಕ್ಸಿಡೆಂಟು ಪ್ಲಸ್ ವರ್ಕ್ ಆಗೋದ್ರಿಂದ ಅದು ಶಿಫ್ಟ್ ಮಾಡಬೇಕಾದ ಸ್ಥಿತಿ ಇತ್ತು. ಇವಾಗ ಈ ಘಟನೆ ನಡೆದಿದ್ದಾದಮೇಲೆ ನಾವು ಜಿಲ್ಲಾಡಳಿತ ಅವರು ಏನು ನಿರ್ಣಯ ತಗೊತಾರೆ, ಎಲ್ಲರ ಜೊತೆ ಮಾತಾಡಿ ಏನು ತಗೊತಾರೆ ಅದ್ರ ಮೇಲೆ ನಾವು ಸೂಕ್ತ ಬಂದೋಬಸ್ತ್ ಮಾಡಿ ಅದು ನಾವು ಪರಿಸ್ಥಿತಿ ನೋಡಿ ನಾವು ಮುಂದುವರಿಸೋದು ಕೂಡ ಆಗ್ಬೋದು. ಅದು ನಾವು ಸ್ಥಿತಿ ನೋಡಿಬಿಟ್ಟು ನಾವು ಮಾಡ್ತೀವಿ. ಇವಾಗ ಸದ್ಯಕ್ಕೆ 2 ದಿವಸ ಕರ್ಫ್ಯೂನ ನಾವು ಮಾಡಿದ್ದೀವಿ. ಅದೇ ನಿನ್ನೆದು ಅದ್ರ ಸಂಬಂಧಪಟ್ಟಂಗೆ ಒಂದು ಕೋಮಿನದ ಇರುತ್ತೆ. ಅವ್ರದ್ದು ಕೂಡ ಪತ್ತೆ ಕಾರ್ಯಾಚರಣೆ ನಡೀತಾ ಇದೆ. ಆಮೇಲೆ ಇದರಲ್ಲಿ ಇವಾಗ ಸದ್ಯಕ್ಕೆ ಸೋಷಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಒಂದು ಮಿಸ್ಕಮ್ಯುನಿಕೇಷನ್ ಹೋಗ್ತಾ ಇದೆ. ಏನನ್ನೋದಂದರೆ, ಒಂದು ಮೊದಲನೇದಾಗಿ ಇದು ಮುರಿನಕಟ್ಟೆನ ಬೀಳಿಸಿದಾರಂತ. ಮುರಿನಕಟ್ಟೆ ಮೂಲದ ಮುರಿನಕಟ್ಟೆ, ಅದ್ರಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅದು ಅದೇ ಸ್ಥಳದಲ್ಲಿದೆ. ಇವಾಗ ನೀವು ಕೂಡ ಹೋಗಿ ನೋಡಿದಲ್ಲೇ ಅದಿರುತ್ತೆ, ಅದು ನಾನು ಫೋಟೋಸ್ ಕೂಡ ಶೇರ್ ಮಾಡ್ತೀನಿ. ಅದು ಅದೇ ಸ್ಥಳದಲ್ಲಿದೆ ಮತ್ತು ಅದಕ್ಕೆ ಬಂದೋಬಸ್ತು ಕೂಡ ನಾವು ಮಾಡಿದ್ದೀವಿ. ಅದೊಂದು ಒಂದು ಮಿಸ್ಕಮ್ಯುನಿಕೇಷನ್ ಆಗ್ತಾ ಇದೆ. ಒಂದು ವಾಟ್ಸಪ್ನಲ್ಲಿ ಹರಿದಿರೋದು ಮತ್ತು ಈ ಮಿಸ್ಕಮ್ಯುನಿಕೇಷನಿಂದನೇ ಈ ಥರ ಆಗ್ತಾ ಇದೆ ಅಂತ, ಅದಕ್ಕೆ ಏನಾದರೂ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಅದೇ, ಅದು ನಿಮ್ಮ ಮೂಲಕ ನಾವು ರಿಯಲ್ ಏನು ಇನ್ಸಿಡೆಂಟ್ ಆಗಿದೆ ಏನು ಅನ್ನೋದು ಕೂಡ ನಾವು ನಿಮ್ಮ ಮೂಲಕ ನಾವು ಎಲ್ಲರಿಗೂ ತಿಳಿಸೋಕ್ಕೆ ಬಯಸ್ತಾ ಇದ್ದೀವಿ. ಏನಂದರೆ ಸೊ ದಟ್ ಯಾವುದೇ ಥರದ್ದು ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ನಾವು ಆಮೇಲೆ ಯಾವುದೇ ಥರದ ಘಟನೆ ನಡೆದ್ರೂ ಕೂಡ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ಅಂತೂ ಮಾಡೇ ಮಾಡ್ತೀವಿ. ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಇವಾಗ ಕೆಲವೊಂದು ಸಂಘಟನೆ 144 ಇದು 163 BNS ಇರೋದ್ರಿಂದ ಸೊ ಯಾವುದೂ ಅದಕ್ಕೆ ಅವಕಾಶ ಇರೋದಿಲ್ಲ. ಪೊಲೀಸ್ ಮೇಲೆ ಇದು ದೂಡಿದ್ದು ಮತ್ತು ಹಲ್ಲೆ ಮಾಡಿದ ಅದೊಂದು ಕೂಡ ದೂಡಿದ್ದು ಒಂದು ಪ್ರಕರಣ ಇದೆ. ಪೊಲೀಸ್ ಮೇಲೆ ಅಸಾಲ್ಟ್ ಆಗಿರೋದು ಒಂದು ಪ್ರಕರಣ ಇದೆ. ಅದು ಕೂಡ ಆಗಿದೆ. ಅದು ಪಬ್ಲಿಕ್ಕಿಗೆ ಆಗಿದೆ, ಅದು ಕೂಡ ಪಬ್ಲಿಕ್ಕಿಗೆ ಆಗಿರೋದು, ಅದು ಕೂಡ ನಾವು ತಗೊಂಡಿದ್ದೀವಿ. ಆಮೇಲೆ ರಸ್ತೆಯನ್ನು ತಡೆಗಟ್ಟಿದ್ದಕ್ಕೂ ಕೂಡ ಹೈವೇದು ಅದೊಂದು ನಾವು ಮಾಡಿದ್ದೀವಿ. ಇವಾಗ ಸಿಚುವೇಶನ್ ಈಸ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್. ಸೊ ಏನು ಇದಿಲ್ಲ. ಸೊ ವಿ ಹ್ಯಾವ್ ಸಫಿಷಿಯೆಂಟ್ ನಂಬರ್ ಆಫ್ ಫೋರ್ಸ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಸ್ಟ್ರೆಂತ್ ಇದ್ದಾರೆ. ಸೊ ಎಲ್ಲ ಕೂಡಿದ್ರೆ ನಮಗೆ ನಿಯರ್ಲಿ ಒಂದು 1000ದಷ್ಟು ನಮಗೆ ಸ್ಟ್ರೆಂತ್ ಪೊಲೀಸ್ ಮೆನ್ 800 ಮೇಲೆ ಇದ್ದಾರೆ. 800 ಮೇಲೆ ಸ್ಟ್ರೆಂತ್ ಅಂತೂ ಇದ್ದಾರೆ ಪೊಲೀಸ್ ಮೆನ್. ಆನ್ 24th, that is yesterday, in Bhatkal station, police station limits, there was an incident which happened in the evening hours. With respect to that, I'd like to brief saying that there is road widening works of the highway which is ongoing in Bhatkala town, and this highway NH66 connects Kundapura to Karwar. And in this road widening work which is being taken on an emergency base, urgent basis, was due to monsoons and flooding reasons. So the widening work were taken place, and in view of that, in the middle of the road there was this place where there is hore, which is basically they keep this in they shift it from one village to another, and this moves to the Sirsi Marikamba, this one god. So this hore is basically a place where they come and they shift it. This was coming right in the middle of the lane, and this had to be shifted, and the district administration, the NHA and the IRB and the police, everybody with all the stakeholders, a discussion happened, and it was taken that it had to be shifted, and the shifting place was identified to be the property belonging to the NHAI, which is right of way. So it was shifted. To shift that thing, a platform was being constructed yesterday morning. So that construction was partially completed, and due to rain it got delayed, and then later on
In the evening hours, there was WhatsApp video which went viral, and then he had gathering from one of the communities being gathered at the place, and all the stones which were kept laterite stones for this construction were pushed, and the police had been assaulted as well. So that we have registered 4 cases so far. One related to the blocking of the obstruction of the vehicles and the highway, and second case is related to the police assault, and third is the injury to a public which has happened. That is one more complaint which has been taken, and the fourth complaint is related to the false information and also the provocation which was given through social media. That also case was registered so far. Sir, one part And situation right now. the situation right now is peaceful. We have sufficient force deployed here. We have 9 Karnataka State Reserve Police platoons being deployed here. Along with that, we have 6 the district armed reserve police are also there. But from this, we have 300 plus officers and staff who have come from within the district as well as from other district as well to here for the bandobast thing. We have continuous checkpost around the town as well, which has been put up, and along with this we will have the special action force also reaching here soon. So that is being done, and also for the next 2 days including today, section 163 BNSS, that is the previously it was 144 CRPC curfew has been put for the next 2 days including today. That has been done, and announcements have been made throughout the town saying regarding this curfew which has come up, and we will take strict action against those who have taken Sir, section is only city limit. for the city limits. How many kilometers are 9 kilometers? That is where the municipality the limits come, Jalipatna Panchayati, and as well as the Vatkal town limits which is. Sir, apart from this case, in water drone case, all 11 bodies are being recovered. Is there any more update on that? That is a different this one that is a different crime, this one case. It's not a crime, it is basically a drowning case. UDR case has been registered, unnatural death due to drowning. That has been registered in Vatkal rural police station limits, where 14 people had gone for collection of chippekallu, that is basically clams. So that they had gone day before, that is 20, that is yesterday morning hours during the low tide. 14 people had gone to the river, that is Alvekodi one, which the river where it Venkatapura river and the Alvekodi point where it meets the sea. So they had gone in the morning hours to pick up this typical, and there was increase in the water level and also in the path, so that where the people, women and 2 men who were there, the water rise up to such a situation where they ended up getting stuck and drowned there. And so far all the bodies have been recovered. The total 11 bodies have been recovered, and the post-mortem has been done, and 3 people who were this one who had needed further treatment had been shifted to Udupi, and then 1 person is recovered and returned to their home. ಮೆಕನೈಸ್ಡ್ ಬೋಟು ಅದು ಸಮುದ್ರದಲ್ಲಿ ಹೋಗೋದು ಬರೋದು. ಇದು ಲೋ ಟೈಡಲ್ಲಿ ಅವರು ನಡ್ಕೊಂಡು ಹೋಗೋದು, ನದಿದು ಯಾವಾಗ ನೀರು ಅಳತೆ ಕಮ್ಮಿ ಆಗುತ್ತೆ ಆವಾಗ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಚಿಪ್ಪೆಕಲ್ಲು ತೆಗೆಯೋದು ಸ್ಥಳ ಅದಾಗಿರೋದು. ಅದೇ ಸೇಮ್ ಇಂಗ್ಲೀಷಲ್ಲಿ ಹೇಳಿದ್ದ, ಸೇಮ್ ಅದೇ ಕನ್ನಡದಲ್ಲಿ. ನಿನ್ನೆ ದಿವಸ 24ನೇ ತಾರೀಕು ಏಪ್ರಿಲಲ್ಲಿ 14 ಜನ ಲೋಕಲ್ ಶಾರದಾ ಹೊಳೆ ವಾಸಿಗಳು ಅಲ್ಲಿ ಚಿಪ್ಪೆಕಲ್ಲನ್ನ ತೆಗಿಯೋಕ್ಕೆ ಅಳವೆಕುಡಿ ವೆಂಕಟಾಪುರ ನದಿ ಆ ಜಾಗದಲ್ಲಿ ತೆರಳಿರ್ತಾರೆ. ಬೆಳಗಿನ ಜಾವ ಅವರು ಒಂದು 9:30 ಗಂಟೆ ಸಮಯಕ್ಕೆ ಹೋಗಿರ್ತಾರೆ. ಅದು ಅಲ್ಲಿ ಹೋಗಿರೋ ಸಮಯದಲ್ಲಿ ನೀರಿಂದ ಲೆವೆಲ್ ಅದೇ ಇನ್ಕ್ರೀಸ್ ಆಗ್ತಾ ಬಂತು, ಮತ್ತು ಅಲ್ಲಿ ಅವರು ವಾಪಸ್ ಬರೋಕ್ಕಾಗ್ದಿರ ಅದಲ್ಲಿ ಸ್ಟಕ್ ಆಗಿ ಮತ್ತು ಅಲ್ಲಿ ಡ್ರೌನಿಂಗ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ನಮಗೆ ಇವಾಗಲೇ ನಮ್ಮದು ಲೋಕಲ್ ಸ್ಥಳೀಯ ಮೀನುಗಾರರವ್ರ ದೋಣಿಗಳ ಮೂಲಕ ಮತ್ತು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವ್ರದ್ದು ಬೋಟ್ ಮೂಲಕ ಇವಾಗ ಎಲ್ಲರೂ ಪತ್ತೆ ಆಗಿದ್ದಾರೆ. ಇದರಲ್ಲಿ 11 ಜನ ಮೃತಗೊಂಡಿರ್ತಾರೆ. ಅದು ಮೃತಗೊಂಡಿರೋರ್ದು ಪ್ರಕರಣದ ಸಂಬಂಧಪಟ್ಟಂಗೆ ಆಗಲೇ UDR ಕೇಸ್ ದಾಖಲಾಗಿರುತ್ತೆ. ಆಮೇಲೆ ಮಿಕ್ಕಿದ 3 ಜನ ಅವ್ರಿಗೆ ನಿನ್ನೆ ಫರ್ದರ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದಿದ್ದರಿಂದ ಉಡುಪಿಗೆ ತೆರಳಿದ್ರು. ಅದರಲ್ಲಿ ಒಬ್ಬರು ಇವಾಗ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ, ಇನ್ನೂ 2 ಅವರು ಅಬ್ಸರ್ವ್